ಬಳ್ಳಾರಿ ಜಿಲ್ಲೆಯ ಹಲವೆಡೆ ಕೂಡ ಭಾರಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಅಲ್ಲಿನ ಜನರಿಗೆ ಸಂಚಾರ ಮಾಡೋದೇ ದುಸ್ಥಿತಿಯನ್ನು ತರ್ತಾ ಇದೆ. ದುರ್ಗಮ ಆಗ್ತಾ ಇದೆ. ಮಳೆಯಿಂದ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಆ ತುಂಬಿ ಹರಿತಾ ಇರೋ ಹಳ್ಳದಲ್ಲೇ ಜನ ಸಂಚಾರ ಮಾಡಬೇಕಾದ ದುಸ್ಥಿತಿ ಇದೆ. ಸಿರಗುಪ್ಪ ತಾಲೂಕಿನ ಚಳ್ಳೆಕೂಡ್ಲೂರು ಬಳಿ ಘಟನೆ ಆಗಿರೋದು. ಚಳ್ಳೆಕೂಡ್ಲೂರಿನಲ್ಲಿ ಹಳ್ಳ ತುಂಬಿದ ಪರಿಣಾಮ ಎರಡೂ ಕಡೆಯಲ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ಒಂದ್ ಕಡೆಗೆ ಆ ಪ್ರವಾಹಕ್ಕೆ ಸವಾಲ್ ಹಾಕಿ ಅವರು ಮುಂದಕ್ಕೆ ಸಾಕ್ತಾ ಇದ್ದಾರೆ. ಇಲ್ಲಾಂದ್ರೆ ಸುತ್ತಾಕೊಂಡು ಬರಬೇಕಾಗತ್ತೆ, ನಮಗಷ್ಟು ಸಮಯ ಇಲ್ಲ ಅಂತ ಅಪಾಯಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ನೀರು ಯಾವ ಫೋರ್ಸಲ್ಲಿ ಹರಿತಾ ಇದೆ ನೋಡ್ತಾ ಇದ್ದೀರಾ. ಬಟ್ ಇಲ್ಲಿ ಪ್ರಶ್ನೆ ಇರೋದು, ಒಂದು ಬ್ರಿಡ್ಜ್ ಮಾಡೋದಕ್ಕೆ ಏನು ಪ್ರಾಬ್ಲಮ್ ಏನು? ಅಟ್ಲೀಸ್ಟ್ ಒಂದು ಬ್ಯಾರೇಜ್ ಅನ್ನಾದರೂ ಮಾಡ್ಬೋದು, ಬ್ಯಾರೇಜ್ ಕಮ್ ಬ್ರಿಡ್ಜ್ ಅನ್ನಾದರೂ ಮಾಡ್ಬೋದಲ್ವಾ? ಇದು ದಶಕಗಳ ಸಮಸ್ಯೆ, ಇವತ್ತು ನೆನ್ನೆ ಸಮಸ್ಯೆ ಅಲ್ಲ. ಬಳ್ಳಾರಿಯ ಈ ಭಾಗದಲ್ಲಿ ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ಪಾಪ ಆ ಜನ ಇಂಥದ್ದೇ ಪರಿಸ್ಥಿತಿಯಲ್ಲಿರ್ತಾರೆ. ಓಟ್ ಕೇಳೋದಕ್ಕೆ ಮಾತ್ರ ಮನೆ ಬಾಗಿಲಿಗೆ ಬರುವಂತಹ ರಾಜಕಾರಣಿಗಳಿಗೆ ಒಂದು ಬ್ರಿಡ್ಜ್ ಮಾಡೋ ಇಚ್ಛಾಶಕ್ತಿ ಇಲ್ವಲ್ಲ. ಅಧಿಕಾರಿಗಳು ಬಿಡಿ, ರಾಜಕಾರಣಿಗಳು ಹೇಳಿದ್ರೇನೆ ಮಾಡೋದು ಕೆಲಸನ. ಅವರೇ ಮಾಡಿಬಿಟ್ರೆ ಅವರನ್ನು ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ತೀವಲ್ಲ, ಈ ಕಾರಣಕ್ಕೆ ಅವ್ರು ಮಾಡಲ್ಲ ಅಂಥ ಕೆಲಸಗಳನ್ನೆಲ್ಲ. ಬಟ್ ರಾಜಕಾರಣಿಗಳು ಯಾಕೆ ಈ ಕಡೆ ಗಮನ ಕೊಡ್ತಿಲ್ಲ ಅನ್ನೋದು ಪ್ರಶ್ನೆ. ಪ್ರತಿ ವರ್ಷ ಇದೇ ಸಮಸ್ಯೆನ ಬಳ್ಳಾರಿಯ ಈ ಭಾಗದ ಜನ ಅನುಭವಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್, ದಶಕಗಳಿಂದ ಕೂಡ ಇದೇ ಸಮಸ್ಯೆಯನ್ನ ಈ ಭಾಗದ ಜನ ನೋಡ್ತಾ ಇದ್ರು. ಸಂಬಂಧಪಟ್ಟಂತಹ ಅಧಿಕಾರಿ ವರ್ಗ ಇರ್ಬೋದು ಅಥವಾ ರಾಜಕಾರಣಿಗಳು ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆನ ಯಾಕೆ ಇಲ್ಲಿ ತನಕ ಮಾಡೋದಕ್ಕಾಗ್ತಾ ಇಲ್ಲ? ಜನರ ಜೀವದ ಜೊತೆಗೆ ಕ್ಲಿಯರ್ಲಿ ಇದು ಚೆಲ್ಲಾಟ ಆಡ್ದಂಗೆ. ಖಂಡಿತ ಮಮತಾ, ಪ್ರತಿ ಬಾರಿಯೂ ಸಹಿತ ಮಳೆ ಬಂದಾಗ ಈ ಒಂದು ಈ ಗ್ರಾಮದ ಸಿರಗುಪ್ಪ ತಾಲೂಕಿನ ಚಳ್ಳೆಕೂಡ್ಲೂರು ಬಳಿ ಇರ್ತಕ್ಕಂಥ ಈ ಒಂದು ಹಳ್ಳ ಏನಿದೆ, ಈ ಒಂದು ಹಳ್ಳದ ಪರಿಸ್ಥಿತಿ ಪ್ರತಿ ಬಾರಿಯೂ ಸಹಿತ ಮಳೆ ಬಂದಾಗ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಎದುರಾಗುತ್ತೆ. ಅಂದ್ರೆ ಇದುವರೆಗೂ ಸಹಿತ ಒಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮುಂದಾಗಿಲ್ಲ. ಇದೇ ಕಾರಣಕ್ಕೋಸ್ಕರ ನಿನ್ನೆ ಮೊಹರಂ ಹಬ್ಬದ ನಿಮಿತ್ತ ಚಳ್ಳೆಕೂಡ್ಲೂರಿನಿಂದ ಒಂದು ಏನೋ ಅಲ್ಲಿ ಹೊಸ ಮುರುಣಿಗೆ ಅಂತ ಏನ್ ಬರುತ್ತೆ, ಅಲ್ಲಿಂದ ಜನರು ಹೋಗಿರ್ತಾರೆ. ಆದ್ರೆ ವಾಪಸ್ ಬರ್ಬೇಕಾದಂತ ಸಂದರ್ಭದಲ್ಲಿ ವಿಪರೀತವಾಗಿರ್ತಕ್ಕಂಥ ಮಳೆ ಬಡಿದಿದ್ರ ಭಾಗವಾಗಿ ಚಳ್ಳೆಕೂಡ್ಲೂರು ಬಳಿ ಇರ್ತಕ್ಕಂಥ ಒಂದು ಹಳ್ಳ ಏನಿತ್ತು ಹಳ್ಳ ಸಂಪೂರ್ಣವಾಗಿ ಕಟ್ಕೊಂಡಿತ್ತು. ಹೀಗಾಗಿ ಅಲ್ಲಿ ಹೋಗ್ಲಿಕ್ಕೂ ಕೂಡ ಸಾಕಷ್ಟು ಪರದಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಅನಿವಾರ್ಯವಾಗಿ ಜೀವ ಭಯದಲ್ಲೇನೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಬ್ಬರನ್ನೊಬ್ರು ಕೈ ಹಿಡಿದುಕೊಂಡು ಹೋಗ್ಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಸ್ವಲ್ಪ ಏನಂದ್ರೆ ಹೆಚ್ಚು ಕಡಿಮೆ ಆಗಿದ್ರು ಸಹಿತ ಸಾಕಷ್ಟು ಜನರ ಜೀವಕ್ಕೆ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಕೊಡುತ್ತೆ. ಆದ್ರೆ ಅಲ್ಲಿ ಆಗ್ತಕ್ಕಂಥ ಜನರಿಗೆ ಅನಿವಾರ್ಯ ಕೂಡ, ಯಾಕಂದ್ರೆ ಬೇರೆ ಮಾರ್ಗಗಳಿದ್ದಾವೆ. ಅಲ್ಲಿಂದ ಹೋಗ್ಬೇಕಂದ್ರೆ ಸಿರಗುಪ್ಪ ಬರ್ಬೇಕಾದ್ರೂ ಸಹಿತ ಅದೇ ರಸ್ತೆಯಿಂದ ಅದೇ ರಸ್ತೆ ಸಂಪರ್ಕ ಇದೆ. ಹೀಗಾಗಿ ತಕ್ಷಣದಿಂದಲೇ ಇದಕ್ಕೊಂದು ಏನಾದ್ರು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅಲ್ಲಿ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಬಹುಶಃ ಇನ್ಮೇಲೆ ಆದ್ರೂ ಕೂಡ ಅಧಿಕಾರಿಗಳು ಅಲರ್ಟ್ ಆಗ್ಬೇಕು. ಯಾಕಂದ್ರೆ ಪ್ರತಿ ಬಾರಿಯೂ ಸಹಿತ ಮಳೆಗಾಲ ಬಂದಂತ ಮಳೆಗಾಲದಲ್ಲಿ ಇದೇ ರೀತಿಯ ಸಮಸ್ಯೆನ ಅಲ್ಲಿನ ಜನರು ಎದುರಿಸ್ತಾ ಇದ್ದಾರೆ. ಅದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡೋದ್ರ ಮೂಲಕ ಒಂದು ಜನರ ಸಮಸ್ಯೆಗಳಿಗೆ ಮುಕ್ತಿ ಆಡುವಂತ ಕೆಲಸವನ್ನು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಂಬರೀಶ್.